ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬಂದೆ ಕಣೆ. ಅಷ್ಟೊತ್ತಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ, ಯಾಕಮ್ಮ ರಿಸೀವ್ ಮಾಡ್ತಿಲ್ಲ? ಇಲ್ಲ, ಮನೆ ಹತ್ತಿರದೆಲ್ಲ ಬರ್ತಿದ್ದೆ ಕಣೆ. ಸುಮ್ಮನೆ ಕಾಲ್ ರಿಸೀವ್ ಮಾಡಿ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಅಂತ ಮಾಡಲಿಲ್ಲ. ಸರಿ, ಅದೇನದು ಆಫೀಸಿಗೆ ಫೋನ್ ಮಾಡಿಬಿಟ್ಟು ಏನೋ ಅರ್ಜೆಂಟ್ ಮಾತಾಡಬೇಕು ಬಾಂದ್ಯಲ್ಲ. CSP ಸರ್ ಒಂದು ಕೇಸ್ದು ಪಿಟಿಷನ್ ರೆಡಿ ಮಾಡು ಅಂತ ಹೇಳಿದರು. ಅದನ್ನು ಅರ್ಧದಲ್ಲೇ ಬಿಟ್ಟು ಬಂದೆ. ನೀನು ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದಿಯಲ್ಲ, ಲಾಯರ್ CSP ಸುಮ್ಮನಿದ್ರಾ? ಅವರಲ್ಲಿ ಸುಮ್ಮನಿರ್ತಾರೆ. ನಿಮಗೆ ಗೊತ್ತಲ್ಲ ಅವ್ರ ಸ್ವಭಾವ. ನಾನು ನನ್ನ ಮಗಳು ಫೋನ್ ಮಾಡಿದ್ದಾಳೆ, ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳಿದ ಕೂಡಲೇ ಅವರು ಕೋಪನೇ ಬಂದ್ಬಿಡ್ತು. ಜೇಬಿಂದ 1000 ರೂಪಾಯಿ ತೆಕ್ಕೊಟ್ಬಿಟ್ಟು, ನೀವು ಬಸ್ಸಲ್ಲಿ ಹೋದರೆ ಲೇಟಾಗುತ್ತೆ, ಒಂದು ಟ್ಯಾಕ್ಸಿನೇ ಮಾಡ್ಕೊಂಡು ಹೊರಟೋಗಿ, ಆದರೆ ಇವತ್ತೇ ಕೊನೆ, ನಾಳೆಯಿಂದ ಆಫೀಸ್ಗೆ ಬರಬೇಡಿ ಅಂತ ಹೇಳಿಬಿಟ್ರು. ಹಾಗಾದರೆ ನಾಳೆಯಿಂದ CSP ಸರ್ ಆಫೀಸ್ಗೆ ನೀ ಕೆಲಸಕ್ಕೆ ಹೋಗಲ್ವಾ? ಯಾಕೆ ಹೋಗೋದಿಲ್ಲ? ಅವ್ರ ಕೋಪದಲ್ಲಿ ಆಫೀಸಿಗೆ ಬರಬೇಡ ಅಂತಂದು ಕೂಡಲೇ ನಾ ಹೋಗದೆ ಎದ್ದು ಬಿಡ್ತೀನಾ? ನನಗೆ ಅವ್ರ ಸ್ವಭಾವ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಅವರು ಕೋಪದಲ್ಲಿ ಆಡ್ತಾರೆ ಮಾತನ್ನ, ಮನಸ್ಸಿಂದ ಅಲ್ಲ. ಅವರಾಗೆ 1000 ರೂಪಾಯಿ ಕೊಟ್ಟರೆ ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಅದನ್ನು ತೊಗೊಂಬಿಟ್ಟು 50 ರೂಪಾಯಿ ಕೊಟ್ಟು ಆಟೋದಲ್ಲಿ ಬಂದೆ. ಒಟ್ಟಲ್ಲಿ CSP ಸರ್ ಕೋಪದಿಂದ ನನಗೆ 1000 ರೂಪಾಯಿ ಲಾಭ ಆಯಿತು. ನಾಳೆಯಿಂದ ಯಥಾ ಪ್ರಕಾರ ಆಫೀಸಿಗೆ ಹೋಗ್ತೀನಿ. ಸರಿ, ಅದು ಬಿಡು. ಫೋನ್ ಮಾಡಿಬಿಟ್ಟು ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂದ್ಯಲ್ಲ, ಅದೇನು ಹೇಳು. ಅಂಥ ಅರ್ಜೆಂಟ್ ವಿಷಯ ಏನಿತ್ತು? ಮುಖ್ಯವಾದ ವಿಷಯ ಇರೋದಕ್ಕೆ ನಿನ್ನನ್ನು ಬರಕ್ಕೆ ಹೇಳಿದ್ದಮ್ಮ. ಅಮ್ಮ, ನಿನಗೆ ನನ್ನ ಬಗ್ಗೆ ಗೌರವ ಇದೆ ತಾನೆ? ಮಕ್ಕಳ ಬಗ್ಗೆ ಇರಬೇಕಾಗಿರೋದು ಗೌರವ ಅಲ್ಲ ಕಣೆ, ಪ್ರೀತಿ. ಅಮ್ಮ, ನಿನ್ನ ಭಾಷಣ ಕೇಳೋ ಮೂಡ್ನಲ್ಲಿ ಇಲ್ಲ ನಾನು. ಕೇಳೋದಕ್ಕೆ ಉತ್ತರ ಕೊಡು. ನನ್ನ ಬದುಕಿಗೆ ಸಂಬಂಧಪಟ್ಟ ಹಾಗೆ ನನ್ನ ಸುತ್ತಮುತ್ತ ನಡೆಯೋ ಘಟನೆಗಳು ನನಗೆ ಗೊತ್ತಿರಬೇಕು ಅಂತ ನನಗೆ ನಿರೀಕ್ಷೆ ಇದೆ. ತಪ್ಪಮ್ಮ ಅದು? ಅಯ್ಯ, ಈ ಪ್ರಶ್ನೆ ನನಗ್ಯಾಕೆ ಕೇಳ್ತಾ ಇದ್ದೀಯಾ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ನೀನು ಅಮ್ಮ, ಅದಕ್ಕೆ ಕೇಳ್ತಿದ್ದೀನಿ. ನಾನಾ? ನೀ ಏನು ಹೇಳ್ತಿದ್ಯಾ ಅಂತ ನಂಗೆ ಖಂಡಿತ ಅರ್ಥ ಆಗ್ತಿಲ್ಲ. ಒಗಟಿನ ಥರ ಮಾತಾಡಬೇಡ. ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳು. ಸರಿ ಆಯಿತು, ನೇರವಾಗೇ ಹೇಳ್ತೀನಿ. SS ಬಿಲ್ಡರ್ಸ್ ಕಂಪನಿಯಿಂದ ನೀನು ನನಗೋಸ್ಕರ ಒಂದು ಬಂಗ್ಲೆ ಖರೀದಿ ಮಾಡಬೇಕು ಅಂತಿದ್ಯಂತೆ, ಹೌದಾ? ನಿನ್ಗ್ಯಾರು ಹೇಳಿದ್ದನ್ನ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ಈಗ ನಾನು ಕೇಳಿದ್ನಲ್ಲ, ಈ ವಿಷಯ ಸತ್ಯ ತಾನೆ? ಹೌದು. ಬಂಗ್ಲೆ ಕೊಂಡ್ಕೊಳ್ಳೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ತೀಯ ಅಮ್ಮ? ಅದನ್ನು ನಮ್ಮ ಅತ್ತೆ ಹತ್ರನೇ ಇಸ್ಕೋತೀಯ ಅಲ್ವಾ? ನಿಂಗೆಲ್ಲ ವಿಚಾರನೂ ಗೊತ್ತಿರೋ ಹಾಗಿದೆ. ಹೌದು, ಯಾರೋ 3ನೇ ವ್ಯಕ್ತಿಯಿಂದ ಗೊತ್ತಾಯ್ತು. ಶಿವಾನಿ ಶ್ರೀರಾಮ್ ಈಗ ತಾನೇ ಹೇಳಿದ್ರು, ಅದರಿಂದ ನನಗೆ ಈ ವಿಷಯ ಗೊತ್ತಾಯ್ತು. ಎಲ್ಲ ಗೊತ್ತಾದ್ಮೇಲೆ ನನ್ನನ್ನು ಯಾಕೆ ಕೇಳ್ತಾ ಇದೀಯಾ? ನಿನ್ನ ಬಾಯಿಂದ ಸತ್ಯ ಮತ್ತೆ ಕೇಳಿ ತಿಳ್ಕೊಳ್ಳೋಣ ಅಂತ. ಬಂಗ್ಲೆ ತಗೊಳ್ಳೋದು ನಮ್ಮ ಜೀವನಕ್ಕೆ ಅನಿವಾರ್ಯನೇನಮ್ಮ. ಈ ಮನೆಗೆ ಬಾಡಿಗೆ ಕಟ್ಟದೆ ಕಷ್ಟ ಆಗಿದೆ. ಬಂಗ್ಲೆ ತಗೊಳಕ್ ಹೊರಟಿದ್ಯಲ್ಲ, ಅದು ನಮ್ಮ ಅತ್ತೆ ಹತ್ರ ದುಡ್ಡಿಸ್ಕೊಂಡು ಕೊಡ್ತಾರೆ ಅಂತ ಬೇರೆಯವ್ರ ಒಳ್ಳೆತನನ ದುರುಪಯೋಗ ಪಡಿಸ್ಕೋಬಾರ್ದು. ನೋಡೆ, ನಾ ಸುಮ್ಮನಿರ್ತೀನಿ ಅಂತ ನನ್ನನ್ನು ಬೈತಾನೆ ಇರಬೇಡ. ನನಗೂ ಮನಸ್ಸು ಅನ್ನೋದಿದೆ. ನೋವಾಗುತ್ತೆ, ಅವಮಾನ ಅಂತ ಅನ್ಸುತ್ತೆ. ಹೋಗ್ರಿ ಬಿಡು ಶಾರದಾ,
ಸಮಾಧಾನ ಮಾಡ್ಕೊ. ನಿಮ್ಮ ಅತ್ತೆ ಅವ್ರಿಗೆ ಒಳ್ಳೆತನ ಇದೆ ಅಂತ ನನಗೂ ಗೊತ್ತು ಕಣೆ. ಆದರೆ ಆ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋ ಬುದ್ಧಿ ನನಗಂತೂ ಇಲ್ಲ. ಬಂಗ್ಲೆ ಕೊಂಡ್ಕೋಬೇಕು, ನನಗೆ ದುಡ್ಡು ಕೊಡಿ ಅಂತ ನಾನಾಗೆ ಹೋಗಿ ಅವ್ರನ್ನೇನು ಕೇಳಲಿಲ್ಲ. ಅವರಾಗೆ ಫೋನ್ ಮಾಡಿ ಹೇಳಿದರೆ ನನ್ನ 120 ಕೋಟಿ ರೂಪಾಯಿ ಆಸ್ತಿನ ಭಾಗ ಮಾಡಬೇಕು ಅಂತಿದ್ದೀನಿ. ಅದರಲ್ಲಿ ನಿವೇದಿತಾಗೆ 32 ಕೋಟಿಯಷ್ಟು ಆಸ್ತಿ, 5 ಕೋಟಿಯಷ್ಟು ಕ್ಯಾಶ್ ಕೊಡಬೇಕು ಅಂತಿದ್ದೀನಿ ಅಂತ ಅವರೇ ಹೇಳಿದರು. ಹೇಗಿದ್ರು ಅಷ್ಟೊಂದು ಹಣ ಆಸ್ತಿ ಬರ್ತಿದೆಯಲ್ಲ, ಅದರಲ್ಲ 2 ಕೋಟಿ ಕೊಟ್ಟು ಬಂಗ್ಲೆ ತಗೊಂಡ್ರೆ ನಿನ್ನ ಭವಿಷ್ಯಕ್ಕಾಗತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನೀ ಬಂಗ್ಲೆ ಕೊಂಡ್ಕೊಳ್ಳೋದು ಬೇಡ ಅಂತಂದ್ಮೇಲೂ ಆ ಸಂಜನಾ ಸಕ್ಸೇನನ್ನು ಮತ್ತು ಶಿವಾನಿ ಶ್ರೀರಾಮ್ ಅವರನ್ನು ಮನೆಗೆ ಕರೆಸಿ ಬಂಗ್ಲೆ ಕೊಂಡ್ಕೋತೀನಿ ಅಂತ ಹೇಳಿದೆ. ಆಸ್ತಿ ಭಾಗ ಆದಮೇಲೆ ಆಸ್ತಿ ಪೇಪರ್ಸ್ ರೆಡಿ ಆಗೋವರೆಗೂ ನಿನಗೆ ಈ ವಿಷಯ ಹೇಳಬಾರ್ದು ಅಂತ ನಿಮ್ಮ ಅತ್ತೆಯವರೇ ನನಗೆ ತಿಳಿಸಿದ್ರು. ಅದಕ್ಕೆ ನಾನು ನಿನಗೆ ಈ ವಿಷಯ ಹೇಳಿರಲಿಲ್ಲ. ಆಸ್ತಿ ಪೇಪರ್ಸ್ ನಿನ್ನ ಹೆಸರಿಗೆ ಆದಮೇಲೆ ನೀನು ಹುಟ್ಟಿದ ಹಬ್ಬದ ದಿನ ಆ ಬಂಗ್ಲೆನ ನಿನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅವತ್ತು ಈ ವಿಷಯ ಎಲ್ಲ ನಿನಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು. ಅಂದರೆ ನಿಮ್ಮ ಅತ್ತೆಯವರು ಅವರ ಆಸ್ತಿ ಹಣದಲ್ಲಿ ನಿನಗೆ ಪಾಲು ಕೊಡ್ತಾ ಇಲ್ಲ ಪುಟ್ಟಿ. ಶರಾವತಿ ಅವ್ರಿಗೇನೋ ಆಸೆ ಇತ್ತಂತೆ ನಿನಗೆ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತ. ಆದರೆ ದೇವಯಾನಿಯವರು ಅಪೋಸ್ ಮಾಡ್ತಂತೆ. ಅದಕ್ಕೆ ಶರಾವತಿಯವರು ನಿನಗೆ ಆಸ್ತಿಯಲ್ಲಿ ಪಾಲು ಕೊಡೋಕ್ಕಾಗ್ತಾ ಇಲ್ಲ, ಪರಿಸ್ಥಿತಿ ಹೀಗಿದೆ ಅಂಥೇಳಿ ನಿಮ್ಮ ಅಮ್ಮನ ಹತ್ರ ಫೋನಲ್ಲಿ ಕ್ಷಮೆ ಕೇಳ್ಕೊಂಡ್ರು. ಪಾಪ ನಮ್ಮತ್ತೆ ನನ್ನಿಂದಾಗಿ ಎಂಥ ಇಕ್ಕಟ್ಟಿನ ಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ರು. ನಾ ಯಾವತ್ತೂ ಹೋಗಿ ಅವ್ರ ಹತ್ರ ನನಗೆ ಜೀವನಕ್ಕೆ ಕಷ್ಟ ಆಗಿದೆ, ನನಗೆ ಹಣ ಬೇಕು, ಆಸ್ತಿ ಬೇಕು ಅಂತ ಕೇಳಿಲ್ಲ. ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಏನೋ ಸಹಾಯ ಮಾಡಬೇಕು ಅಂತ ಹೋಗ್ತಾರೆ. ಅವ್ರು ಅಂದ್ಕೊಂಡಾಗ ಆಗದೆ ಇದ್ದಾಗ ಸಂಕಟ ಪಟ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹೌದು ಕಣೆ. ಆಮೇಲೆ ನನಗೂ ಪಾಪ ಅನ್ನಿಸ್ತು ನಿಮ್ಮ ಅತ್ತೆ ಪರಿಸ್ಥಿತಿ ನೆನೆಸ್ಕೊಂಡು. ಅಲ್ಲಮ್ಮ, ನಮ್ಮತ್ತೆ ಫೋನ್ನಲ್ಲಿ ನಿನಗೆ ವಿಷಯ ಹೇಳಿದ್ರಲ್ವಾ, ಆಮೇಲಾದರೂ ಆ ಸಂಜನಾ ಸಕ್ಸೇನಾಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕಾಗಿತ್ತು ತಾನೆ. ನಮಗೆ ಆ ಬಂಗ್ಲೆ ಬೇಡ, ನಮಗೆ ಕೊಂಡ್ಕೊಳಕ್ಕಾಗ್ತಿಲ್ಲ ಅಂತ ಅವ್ರು ನನಗೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರಮ್ಮ. ನಾನು ನಿನ್ನೆ ಅವ್ರಿಗೆ ಫೋನ್ ಮಾಡಿದೆ ಕಣೆ, ನಾಟ್ ರೀಚಬಲ್ ಬರ್ತಾಯಿತ್ತು. ಆಮೇಲೆ ಆಫೀಸಿನ ಕೆಲಸದ ಮಧ್ಯದಲ್ಲಿ ಮತ್ತೆ ಅವ್ರಿಗೆ ಫೋನ್ ಮಾಡೋಕ್ಕೆ ಮರ್ತೇ ಬಿಟ್ಟೆ. ನಾನು ಈಗಲೇ ಫೋನ್ ಮಾಡ್ತೀನಿ. ಆದರೆ ನಿವೇದಿತಾ, ಒಂದು ವಿಷಯ ಅರ್ಥ ಮಾಡ್ಕೊ. ನಾನು ಆ ಬಂಗ್ಲೆ ಕೊಂಡ್ಕೋಬೇಕು ಅಂದ್ಕೊಂಡಿದ್ದು ನಿನ್ನ ಗೌರವ ಕಡಿಮೆ ಮಾಡಬೇಕು ಅಂತಲೂ ಅಲ್ಲ, ನಿಮ್ಮ ಅತ್ತೆಯವರನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕಿಸ್ಬೇಕು ಅಂತಲೂ ಅಲ್ಲ. ನಿನ್ನ ಭವಿಷ್ಯದ ಹಿತದೃಷ್ಟಿಯಿಂದ ನಾನು ಹಾಗೆ ಮಾಡಿದೆ. ನನಗೆ ಗೊತ್ತಮ್ಮ, ನೀ ಯಾವತ್ತು ಏನೇ ಮಾಡಿದ್ರೂ ನನಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತೀಯ. ಆದರೆ ಅದರಿಂದ ನಮ್ಮ ಸುತ್ತಮುತ್ತ ಇರೋರಿಗೆ ತೊಂದರೆ ಆಗಬಾರ್ದಲ್ವಾ, ಆ ದೃಷ್ಟಿಯಿಂದ ನಾನು ಹೇಳಿದೆ ಅಷ್ಟೆ. ಅಮ್ಮ, ನಾನು ಈ ರೀತಿ ಮಾತಾಡೋದ್ರಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ನನಗೆ ಕ್ಷಮಿಸ್ಬಿಡು. ಹಲೋ ಸರ್. ನಾನು ರೀ ಸಿಸ್ಟರ್, ನಿಮ್ಮ ಹಾಸ್ಪಿಟಲ್ ಪ್ರೆಸಿಡೆಂಟ್ ಮುನಿಯಪ್ಪ ಮಾತಾಡೋದು. ಗೊತ್ತಾಯ್ತು, ಹೇಳಿ ಸರ್.
ನಾನು ನಿನ್ನೆ ಮೋಹನ್ ದಾಸ್ ಕೊಲೆ ವಿಚಾರದಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಹೌದು ಸರ್. ನಾನು ಹೇಳಿದ ವಿಚಾರನ ಆ ಇನ್ಸ್ಪೆಕ್ಟ್ರಿಗೆ ತಿಳಿಸಿದ್ದೀರಾ? ಇನ್ನೂ ಇಲ್ಲ ಸರ್, ಇವತ್ತು ಹೋಗ್ತಾ ಇದ್ದೀನಿ. ಅವತ್ತೇನೇನು ನಡೀತೋ ಆ ಮೆಡಿಕಲ್ ರೆಕಾರ್ಡ್ಸ್ನ ಜೊತೆಯಲ್ಲಿ ತಗೊಂಡೋಗಮ್ಮ. ಸರಿ ಸರ್. ಸರಿ ಅಮ್ಮ, ನಮಸ್ಕಾರ. ಹಲೋ, ನಾನು ರವೀಂದ್ರ ದಶರಥ್ ಮಾತಾಡ್ತಾ ಇರೋದು. ಸರ್ ನಮಸ್ಕಾರ. ಡಾಕ್ಟರ್ ವೈಷ್ಣವಿಯರನ್ನು ಅರೆಸ್ಟ್ ಮಾಡೋ ವಿಚಾರ ಏನಾಯಿತು? ಚೀಫ್ ಮಿನಿಸ್ಟರ್ ಸಾಹೇಬರು ಈ ಕೇಸ್ನಲ್ಲಿ ತುಂಬ ಇಂಟ್ರೆಸ್ಟೆಡ್ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ಸರ್, ಎವಿಡೆನ್ಸ್ ಬೇಕಲ್ವ ಸರ್? ನಾವು ಸುಮ್ಮನೆ ಕೂತಿಲ್ಲ, ತನಿಖೆ ಮಾಡ್ತಾನೆ ಇದ್ದೀವಿ ಸರ್. ಅವ್ರ ವಿರುದ್ಧ ಯಾವುದಾದ್ರೂ ಒಂದು ಎವಿಡೆನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಅರೆಸ್ಟ್ ಮಾಡ್ತೀನಿ ಸರ್. ಈಗ ಸಿಕ್ಕಿರೋ ಎವಿಡೆನ್ಸ್ ಸಾಲದೇನ್ರಿ? ವೈಷ್ಣವರ ಹೆಸರಿಗೆ ಮೋಹನ್ ದಾಸ್ ಅವರು ವಿಲ್ ಬರೆದಿದ್ರಂತೆ. ರಾಮಲಿಂಗಂ ಹೇಳಿದ್ರು ಅಂತ ನೀವೇ ಹೇಳ್ತಾ ಇದ್ರಿ. ಮನೆಯಲ್ಲಿದ್ದು 2 ಬೀಗದ ಕೈ, ಒಂದು ಮೋಹನ್ ದಾಸ್ ಅವ್ರ ಹತ್ರ ಇತ್ತು, ಇನ್ನೊಂದು ಕೊಲೆಯಾದ ಟೈಮ್ನಲ್ಲಿ ವೈಷ್ಣವಿಯವ್ರ ಹತ್ರ ಇತ್ತು. ಇಷ್ಟು ಎವಿಡೆನ್ಸ್ ಸಾಲದೇನ್ರಿ? ಸರ್, ವಿಲ್ ಒಂದೇ ಸಾಕಾಗಲ್ಲ ಸರ್, ಅದು ಮೋಟಿವ್ ಆಗುತ್ತೆ ಅಷ್ಟೇ. ಹಾಗೆ ನಾವು ಡಾಕ್ಟರ್ ವೈಷ್ಣವಿ ಅವರ ಕ್ಯಾರೆಕ್ಟರ್ನ ಗಮನಕ್ಕೆ ತಗೋಬೇಕಲ್ವ ಸರ್? ರೀ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಟ್ಕೊಂಡು ಕ್ರೈಮ್ಗಳನ್ನು ಸಾಲ್ವ್ ಮಾಡೋಕ್ಕಾಗುತ್ತೇನ್ರಿ? ಗೋಮುಖ ವ್ಯಾಘ್ರಗಳು ಇರ್ತಾರೆ. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಬೇರೆ ಐಒನ ಈ ಕೇಸಿಗೆ ನೇಮಿಸಬಹುದು ಸರ್. ನನ್ನನ್ನು ಬಿಡುಗಡೆ ಮಾಡಿ. 2 ದಿವಸ ಬಿಟ್ಟು ಏನು ರಿಸಲ್ಟ್ ಬರದೆ ಹೋದರೆ ನಾನು ಅದನ್ನೇ ಮಾಡಬೇಕಾಗತ್ತೆ. ನಾನು ನನ್ನ ಸುಪೀರಿಯರ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ, ಚೀಫ್ ಮಿನಿಸ್ಟ್ರಿಗೂ ಆನ್ಸರ್ ಮಾಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸರ್, ಯಾರೋ ಸುಜಾತ ಅಂತ ಪೈಂಟ್ ಬ್ರಿಡ್ಜ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿದ್ದಾರಂತೆ. ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದಾರೆ ಸರ್. ಕಳಿಸಿ. ನಮಸ್ತೆ ಸರ್. ನಮಸ್ಕಾರಮ್ಮ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ಹೇಳಿ? ಸರ್, ಮೋಹನ್ ದಾಸ್ ಅವ್ರ ಕೊಲೆ ವಿಚಾರದಲ್ಲಿ ನಾನು ನಿಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಹೇಳಿ. ಸರ್, ನಾನು ಪಿಂಕ್ ಬ್ರಿಡ್ಜ್ ಹಾಸ್ಪಿಟಲ್ನಲ್ಲಿ ನರ್ಸಾಗಿ ಕೆಲಸ ಮಾಡ್ತಿದ್ದೀನಿ. ಡಾಕ್ಟರ್ ವೈಷ್ಣವಿಯವರು ಕೂಡ ಅಲ್ಲೇ ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ ವಾರ ಪೂರ್ತಿ ನನಗೆ ನೈಟ್ ಡ್ಯೂಟಿ ಇತ್ತು. ಶುಕ್ರವಾರ ರಾತ್ರಿ, ಅಂದರೆ ಮೋಹನ್ ದಾಸ್ ಅವ್ರ ಕೊಲೆ ಆದ ದಿನ, ಅವತ್ತು ರಾತ್ರಿ ಸುಮಾರು 11 ಗಂಟೆಗೆ ವೈಷ್ಣವಿಯವರು ನನಗೊಂದು ನೀಡ್ಲು ಸಿರಿಂಜ್ ಬೇಕು ಅಂತ ಅಂದರು. ನಾನು ಸ್ಟೋರಿಂದ ತಂದುಕೊಟ್ಟೆ. ಹಾಗೆ ಒಂದು ಲೆಥನೆಂಟ್ ಪೆಂಟಾಕ್ಸೈಡ್ ವಯಲ್ ಮತ್ತು ಸೋಡಿಯಂ ಆರ್ಸಿನೇಟ್ 10 ml ಬೇಕು ಅಂತ ಒಂದು ಚೀಟಿನಲ್ಲಿ ಒಂದು ಇಂಡೆಂಟ್ ಬರ್ಕೊಟ್ರು. ಲೆಥನೆಂಟ್ ಪೆಂಟಾಕ್ಸೈಡು ಸ್ಟೋರ್ನಲ್ಲಿತ್ತು, ಸೋಡಿಯಂ ಆರ್ಸಿನೇಟು ಲ್ಯಾಬ್ನಲ್ಲಿತ್ತು. ನಾನು ಎರಡನ್ನೂ ತಂದುಕೊಟ್ಟೆ. ಲೆಥನೆಂಟ್ ಪೆಂಟಾಕ್ಸೈಡ್ನ ನಿಮ್ಮ ಹಾಸ್ಪಿಟಲಲ್ಲಿ ಯಾತಕ್ಕೆ ಉಪಯೋಗಿಸ್ತಾರೆ? ತುಂಬ ಪೇಯ್ನ್ ಇರೋರಿಗೆ ಪೇಯ್ನ್ ಗೊತ್ತಾಗದೇ ಇರೋ ಥರ ನಿದ್ದೆ ಬರೋದಕ್ಕೆ ಲೆಥನೆಂಟ್ ಪೆಂಟಾಕ್ಸೈಡ್ನ ಸ್ಮಾಲ್ ಡೋಸ್ನಲ್ಲಿ ಕೊಡ್ತೀವಿ. ಅದರ ಡೋಸೇಜ್ ಜಾಸ್ತಿ ಆದರೆ ಏನಾಗುತ್ತೆ? 2 ml ಜಾಸ್ತಿ ಕೊಟ್ಟರೆ ಸತ್ತು ಹೋಗ್ತಾರೆ ಸರ್. ಅವತ್ತು ವೈಷ್ಣವಿ ಅವರು 5 ml ವಯಲ್ ತಗೊಂಡು ಹೋದರು ಸರ್. ನೀವು ಯಾಕೆ ಅಂತ ಕೇಳಿಲ್ವಾ? ಕೇಳಿದೆ ಸರ್. ಜನರಲ್ ವಾರ್ಡನಲ್ಲಿ ಯಾವುದೋ ಪೇಷಂಟ್ಗೆ ಬೋನ್ ಕ್ಯಾನ್ಸರ್ ಆಗಿ ನಿದ್ದೆ ಬರದೆ ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ನಿದ್ದೆ ಬರೋದಕ್ಕೆ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ರು ಸರ್. ಆಮೇಲೆ 2ನೇ ದಿನ ಆ ಪೇಷಂಟ್ದು ಕೇರ್ ಶೀಟ್ ನೋಡಿದಾಗ ಡಾಕ್ಟರ್ ವೈಷ್ಣವಿ ಅವರು ಅವ್ರಿಗೆ ಆ ಇಂಜೆಕ್ಷನ್ ಕೊಟ್ಟೇ ಇರಲಿಲ್ಲ ಸರ್. ಇವತ್ತಿನ ಪೇಪರ್ನಲ್ಲಿ ಲೆಥನೆಂಟ್ ಪೆಂಟಾಕ್ಸೈಡ್ನಿಂದ ಮೋಹನ್ ದಾಸ್ ಅವ್ರು ಸತ್ತಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅಂತ ಗೊತ್ತಾಯಿತು. ಡಾಕ್ಟರ್ ವೈಷ್ಣವಿ ಅವರು ಮೋಹನ್ ದಾಸ್ ಅವ್ರನ್ನ ಕೊಲ್ಲೋದಕ್ಕೇ
ಸಿರಿಂಜು ನೀಡ್ಲು ಲೆಥಾನೆನ್ ಪೆಂಟಾಕ್ಸೈಡ್ ತೊಗೊಂಡು ಹೋಗಿರ್ಬೋದು ಅಂತ ನನಗನ್ನಿಸ್ತು. ಅದನ್ನೇ ತಮಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಈ ಹಿಂದೆ ಕೂಡ ಮೋಹನ್ ದಾಸ್ ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಹಾರ್ಟ್ ಪ್ರಾಬ್ಲಮಿಂದ ಅಡ್ಮಿಟ್ ಆಗಿದ್ರು ಸರ್. ಆವಾಗ ಈ ವಿಷಯ ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ. ಆಗ ವೈಷ್ಣವಿ ಅವರೇ ಅವ್ರನ್ನ ಅಟೆಂಡ್ ಮಾಡ್ತಿದ್ರು. ಆಗ ಒಂದು ರಾತ್ರಿ ಮೋಹನ್ ದಾಸ್ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಬಂದಿತ್ತು. ನಾನು ವೈಷ್ಣವಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಏನು ಕೊಡಬೇಕು ಅಂತ ಕೇಳಿದೆ. ವೈಷ್ಣವಿ ಅವರು ಅವ್ರಿಗೆ ಐನಾಕ್ ಇಂಜೆಕ್ಷನ್ ಕೊಡಿ ಅಂತ ಹೇಳಿದರು. ಐನಾಕು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಕೊಡಬಾರ್ದು, ಆದರೆ ಡಾಕ್ಟ್ರ್ ಹೇಳಿದ್ರಲ್ಲ ಅಂತ ಕೊಟ್ಟೆ. ಆಗ ಅವ್ರಿಗೆ ತುಂಬ ಸೀರಿಯಸ್ ಆಗಿತ್ತು. ಅವ್ರನ್ನ ICUನಲ್ಲಿ ಸೇರಿಸಿ ಅವ್ರನ್ನ ಉಳಿಸ್ಕೋಬೇಕಾಯಿತು. ಇಲ್ಲ ಅಂದಿದ್ರೆ ಮೋಹನ್ ದಾಸ್ ಅವರು ಅವತ್ತೇ ಸತ್ತು ಹೋಗ್ಬಿಡ್ತಿದ್ರು. ಆಗ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಆಗೋ ತನಕ ಹೋಗಿತ್ತು ಆ ಮ್ಯಾಟ್ರು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿದೆ. ಮೊನ್ನೆ ಶುಕ್ರವಾರ ಮೋಹನ್ ದಾಸ್ ಅವರು ಸಾಯೋ ದಿನ ಡಾಕ್ಟರ್ ವೈಷ್ಣವಿ ಅವರು ಲೆಥನನ್ ಪೆಂಟಾಕ್ಸೈಡ್ ಬೇಕು ಅಂತ ಇಂಡೆಂಟ್ ಹಾಕಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೇನಾದರೂ ದಾಖಲೆ ಇದೆಯಾ? ಇದೆ ಸರ್, ಇಲ್ಲೇ ಇದೆ. ಇದೆ ಸರ್, ನನಗವ್ರು ಬರ್ಕೊಟ್ಟು ಚೀಟಿ. ಥ್ಯಾಂಕ್ ಯು. ನೀವು ಕೋರ್ಟ್ಗೆ ಬಂದು ಹೇಳಿಕೆ ಕೊಡಬೇಕಾಗತ್ತೆ. ಹೇಳ್ತೀನಿ ಸರ್. ಮೋಹನ್ ರಾಜ್, ಇವ್ರದ್ದೊಂದು ಹೇಳಿಕೆ ತೊಗೊಂಡು ಸೈನ್ ಮಾಡಿಸ್ಕೊಳ್ರಿ. ಸರಿ ಸರ್, ಬನ್ನಿ ಮೇಡಮ್.